ಅದನ್ನು ಕೂಡಲೇ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಇನ್ನೊಂದು ಅಪ್ಪರ್ ಕೃಷ್ಣ ಟ್ರಿಬ್ಯುನಲ್ 2 ಅದರ ಅಂತಿಮ ವರದಿ ಬಂದು 10 ವರ್ಷಗಳ ಮೇಲಾಯಿತು. 2013 ಅಲ್ಲ, 2013 ನವೆಂಬರ್ ಫೈನಲ್. 2013 ಬಂತು. ಇವತ್ತವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಟ್ರಿಬ್ಯುನಲ್ ಆರ್ಡರ್ ಬಂದು ಅಂತಿಮವಾಗಿ 10 ವರ್ಷದ ಮೇಲಾಯಿತು. ಇವತ್ತಿನವರೆಗೆ ಗೆಜೆಟ್ ಮಾಡಿಲ್ಲ. ಆ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀನಿ. ನಾಲ್ಕನೇದು JGM ಮೇಕೆದಾಟು ಬಗ್ಗೆನೂ ಕೂಡ ಮಾತಾಡಿದ್ದೀವಿ. ಈಗ ಇತ್ತೀಚೆಗೆ ಒಂದು 4-5 ದಿನಗಳ ಹಿಂದೆ ತಮಿಳುನಾಡಿನವ್ರು ಹಾಕಿದ್ರಲ್ಲ ಪೆಟಿಷನ್ಗಳು ವಜಾ ಆಗಿದ್ದಾವೆ, ಡಿಸ್ಮಿಸ್ ಆಗಿದ್ದಾವೆ. ಇವರು ಕೇಂದ್ರ ಸರ್ಕಾರದವರು ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಹೇಳಬೇಕು. CWC ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರಿಗೆ ಹೇಳಬೇಕು. ಇವ್ರಿಗೆ ಸೊ ಈಗ ಯಾವುದು ಕೋರ್ಟ್ನದು ಯಾವುದು ಆದೇಶ ಇಲ್ಲ, ಈಗ ಮಾಡೋಕ್ಕೇನು ತೊಂದರೆ ಇಲ್ಲ. ಮತ್ತೆ ಮೇಕೆದಾಟು ಮಾಡೋದು 67 TMC ಹಿಡಿದಿಡತಕ್ಕಂಥ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. 67 TMC ನೀರನ್ನು ಹಿಡಿದು ಶೇಖರಣೆ ಮಾಡ್ತೀವಿ. ನಾರ್ಮಲ್ ಇಯರ್ನಲ್ಲಿ 177.25 TMC ನೀರನ್ನು ಕೊಡಬೇಕು ತಮಿಳುನಾಡಿಗೆ. ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ 177.25 TMC ನೀರು ಕೊಡಬೇಕು ನಾರ್ಮಲ್ ಇಯರ್ನಲ್ಲಿ. ಡಿಸ್ಟ್ರೆಸ್ ಇಯರ್ನಲ್ಲಿ ಹೆಂಗೆ ಡಿಸ್ಟ್ರೆಸ್ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಇಯರ್ನಲ್ಲಿ ಈ ವರ್ಷ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 177 ಹೋಗಿ ತಮಿಳುನಾಡಿಗೆ. ಅದರ ಮೇಲೂ 500 TMC ನೀರು ಹೋಗಿದೆ. ಸೊ ಯಾವಾಗ ಡಿಸ್ಟ್ರೆಸ್ ಇರ್ತದೆ ಆಗ ಉಪಯೋಗಕ್ಕೆ ಬರ್ತದೆ. ಒಂದು ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಮತ್ತೆ ಹೆಚ್ಚು ಉಪಯೋಗ ಆಗೋದು ತಮಿಳುನಾಡಿಗೆ. ಡಿಸ್ಟ್ರೆಸ್ ಇಯರ್ನಲ್ಲಿ ಇದು ಶೇಖರಣೆ ಮಾಡಿರ್ತೀವಲ್ಲ ನೀರು, ಅವ್ರಿಗೆ ನೀರು ಆಗತ್ತೆ. ನಮ್ ಜೊತೆ ಜಗಳಾಡೋದು ತಪ್ಪುತ್ತೆ. ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ.